ಹೃದಯಾಘಾತದಿಂದಾಗುವಂತಹ ಸಾವನ್ನು ತಡೆಯುವುದಕ್ಕೆ ಆರೋಗ್ಯ ಇಲಾಖೆ ಆಸ್ಪತ್ರೆಗಳಿಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಮಾರ್ಗಸೂಚಿ ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ಆಸ್ಪತ್ರೆಗಳಿಗೆ ಕಾರ್ಡಿಯಾಕ್ ಸರ್ವೆಲೆನ್ಸ್ ಮಾಡುವಂತೆ ಸೂಚನೆ, ಹಠಾತ್ ಸಾವು ಅಥವಾ ಹೃದಯಾಘಾತದ ಪ್ರಕರಣಗಳನ್ನು ಆಸ್ಪತ್ರೆಗಳಲ್ಲಿ ದಾಖಲಿಸಬೇಕು ಎಂಬ ಮಾರ್ಗಸೂಚಿಯನ್ನು ಆಸ್ಪತ್ರೆಗೆ ಕೊಡುವ ಸಾಧ್ಯತೆ ಇದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಆಗ್ತಾ ಇರುವ ಸರಣಿ ಸಾವು ಮುಂದುವರೆದಿದ್ದು, ಸಕಲೇಶಪುರ ತಾಲೂಕಿನ ಮೆಣಸಮಕ್ಕಿ ಗ್ರಾಮದ ರೈತ 52 ವರ್ಷದ ಲಕ್ಷ್ಮಣ್ ಮೃತಪಟ್ಟಿದ್ದಾರೆ. ನಿನ್ನೆ ಜಮೀನಿನಲ್ಲಿ ಕೆಲಸ ಮಾಡಿ ಲಕ್ಷ್ಮಣ್ ಮನೆಗೆ ಬಂದಿದ್ದಾಗ ಎದೆನೋವು ಕಾಣಿಸಿಕೊಂಡಿತು. ಕೂಡಲೇ ಆಂಬ್ಯುಲೆನ್ಸ್ಗಾಗಿ ಕರೆ ಮಾಡಲಾಯಿತು. ಆಂಬ್ಯುಲೆನ್ಸ್ ಬರೋ ಅಷ್ಟರಲ್ಲೇ ಲಕ್ಷ್ಮಣ್ ಮೃತಪಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಬದಿ ಇದ್ದ ತೋಟಕ್ಕೆ ನುಗ್ಗಿಬಿಡಿತು. ಕೊಡಗು ಜಿಲ್ಲೆ ವಿರಾಜಪೇಟೆ ನಗರದ ಹೊರವಲಯದಲ್ಲಿ ಅಪಘಾತವಾಗಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರು ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಮಂಗಳೂರಿನಲ್ಲಿ ಪಾರ್ಕ್ ಮಾಡಿದ 10 ನಿಮಿಷದಲ್ಲೇ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿರುವಂತಹ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಗರ ವ್ಯಾಪ್ತಿಯಲ್ಲಿ 1 ತಿಂಗಳಿನಲ್ಲಿ 6 ಬೈಕ್ ಕಳುವಾಗಿದೆ. ಪಾರ್ಕಿಂಗ್ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಬೈಕ್ ಕದಿಯಲಾಗ್ತಾ ಇದೆ. ಸುರಕ್ಷಿತ ಸ್ಥಳಗಳಲ್ಲೂ ಬೈಕ್ ನಿಲ್ಲಿಸೋದಕ್ಕೆ ಜನ ಈಗ ಭಯಪಡ್ತಿದ್ದಾರೆ. ನಕಲಿ ಚಿನ್ನದ ಉಂಗುರಗಳನ್ನು ಗಿರವಿ ಇಟ್ಟು 5 ಲಕ್ಷ ವಂಚನೆ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಮೈಸೂರಿನ ಹುಣಸೂರು ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನಿವಾಸಿ ಮಂಜುನಾಥ್ ಬಂಧಿತ ಆರೋಪಿ. ದಾವಣಗೆರೆ ಗ್ರಾಮದ ಕಾವೇರಿ ಜ್ಯುವೆಲರ್ಸ್ಗೆ KDM 916 ಮುದ್ರೆ ಒತ್ತಿ ಹುಣಸೂರಿನ ನಕಲಿ ಉಂಗುರವನ್ನ ಗಿರವಿ ಇಟ್ಟಿದ್ದ. ಹಾವೇರಿ ತಾಲೂಕಿನ ಕುರುಗುಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಕಳೆದ 1 ತಿಂಗಳಿಂದ ಕುರುಗುಂದ ಮತ್ತು ಬರಡಿ ಗ್ರಾಮದ ಬಳಿ ಆಗಾಗ ಪ್ರತ್ಯಕ್ಷ ಆಗ್ತಾ ಇದ್ದಂತಹ ಈ ಚಿರತೆ ಕಂಡು ರೈತರು ಕೃಷಿ ಕೆಲಸಕ್ಕೆ ಹೋಗೋದಕ್ಕೂ ಹಿಂದೇಟು ಹಾಕ್ತಾ ಇದ್ರು. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನಿಟ್ಟು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಮೈಸೂರು ಜಿಲ್ಲೆ HD ಕೋಟೆಯಲ್ಲಿ ಮಳೆಯಿಂದ ಶಿಥಿಲಗೊಂಡ ಮನೆಯ ಮೇಲ್ಛಾವಣಿ ಕುಸಿತ ಆಗಿದೆ. ಹೆಬ್ಬಲಗುಪ್ಪೆ ಗ್ರಾಮದ ನಿವಾಸಿ ಗೋವಿಂದ ಶೆಟ್ಟಿ ಅವರಿಗೆ ಸೇರಿದ ಮನೆ ಹಾನಿಯಾಗಿದೆ. ಮನೆಯೊಳಗೆ ಸಿಲುಕಿದ್ದ 3ರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಸೂಕ್ತ ಪರಿಹಾರ ಕೊಡಬೇಕು ಅಂತ ಮನೆಯವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸುರಕ್ಷತಾ ದೃಷ್ಟಿಯಿಂದ KRS ಡ್ಯಾಂನಿಂದ 2.5 ಅಡಿ ನೀರು ಖಾಲಿ ಮಾಡಲಾಗಿದೆ. 124.80 ಅಡಿ ಗರಿಷ್ಠ ಸಾಮರ್ಥ್ಯವಿರುವಂತಹ KRS ಜಲಾಶಯಕ್ಕೆ 24,903 ಕ್ಯೂಸೆಕ್ಸ್ ನೀರು ಒಳಹರಿವಿದೆ. 23,154 ಕ್ಯೂಸೆಕ್ಸ್ ನೀರು ಹೊರಹರಿವಿದೆ. ಡ್ಯಾಂನಿಂದ 2.5 ಅಡಿ ನೀರು ಖಾಲಿ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ದಿನೇ ದಿನೇ ನೀರಿನ ಮಟ್ಟ ಹೆಚ್ಚಳವಾಗ್ತಾ ಇದ್ದು, ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಬಳಿ ಇರುವಂತಹ ಡ್ಯಾಂ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಜಲಾಶಯದ ಸೊಬಗು ಸವಿಯೋ ಬದಲು ಬಂದಂತಹ ಪ್ರವಾಸಿಗರು ಹುಚ್ಚಾಟ ತೋರ್ತಾ ಇದ್ದಾರೆ. ಫೋಟೋಗಾಗಿ ಜಲಾಶಯದ ಹಿನ್ನೀರಿನಲ್ಲಿ ಮಕ್ಕಳನ್ನು ಇಳಿಸಿ ಪೋಷಕರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮೆಹರೌಲಿ ಬಾದರ್ಪುರ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಹಿಮಾಚಲ ಪ್ರದೇಶದ ಪರ್ವಾಡ ಗ್ರಾಮದಲ್ಲಿ ರಣಮಳೆಯಿಂದ ಫ್ಯಾಮಿಲಿಯೇ ಕೊಚ್ಚೋಯಿತು. ಆದರೆ 9 ತಿಂಗಳ ನಿಖಿತಾ ಹೆಸರಿನ ಮಗುವೊಂದು ಅಚ್ಚರಿಯಾಗಿ ಬದುಕುಳಿದಿದೆ. ಮನೆಯೊಳಗೆ ಯಾವುದೇ ಹಾನಿಯಾಗದೆ ಮಗು ಪತ್ತೆಯಾಗಿದೆ. ತಂದೆಯ ಮೃತದೇಹ ಸಿಕ್ಕಿದ್ದು ಮಗುವಿನ ತಾಯಿ ಮತ್ತು ಅಜ್ಜಿಗಾಗಿ ಶೋಧ ಮಾಡಲಾಗ್ತಾ ಇದೆ. ಉತ್ತರಾಖಂಡ್ನ ರುದ್ರಪ್ರಯಾಗ್ನಲ್ಲಿ ರಣಮಳೆ. ಇದರಿಂದ ಅಲ್ಕಾನಂದ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಕಾನಂದ ನದಿ ನೀರಿನ ಹರಿವು ಹೆಚ್ಚಳವಾಗಿದೆ. ಅಲ್ಕಾನಂದ ನದಿಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಪೈಶಾಚಿಕ ಕೃತ್ಯ ಮಾನವೀಯತೆ ಮೇಲೆ ನಡೆದಂತಹ ದಾಳಿ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಬ್ರೆಜಿಲ್ನಲ್ಲಿ ನಡೀತಾ ಇರುವಂತಹ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಭಯೋತ್ಪಾದನೆ ವಿರುದ್ಧ ವಿಶ್ವ ಒಂದಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ.